ಸೊ ಈ ಡ್ಯಾನ್ಸಿಂಗ್ ಬಟರ್ಫ್ಲೈ ರೀಡಿಂದ ಸ್ಟಾರ್ಟ್ ಆಯಿತು ನಮ್ಮ ದೇಶಪಾಂಡೆ ಜರ್ನಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಜರ್ನಿ. ಸೊ ಹಾಯ್ ಗೈಸ್, ಐ ಆಮ್ ಹರ್ಷವರ್ಧನ್. ಸೊ ಗೈಸ್, ಇವಾಗ ನನ್ನ ಫೋಟೋ ಯಾಕೆ ಬಂತು ಅಂತ ನಿಮಗೆ ಅನಿಸ್ಬೋದು. ಯಾಕಂದರೆ ಐ ಜಸ್ಟ್ ವಾಂಟ್ ಟು ನೋ ದ್ಯಾಟ್ ಇಡೀ ನಮ್ಮ ದೇಶಪಾಂಡೆ ಜರ್ನಿ ಏನಿದೆಯಲ್ಲ, 6 ತಿಂಗಳು 5 ತಿಂಗಳು ಜರ್ನಿ ಏನಿದೆಯಲ್ಲ, ಅದನ್ನು ನಾನು ನನ್ನ ವಾಯ್ಸ್ ಮೂಲಕ ಹೇಳ್ತಿದ್ದೀನಿ ಅಂತ ನಾನು ನಿಮಗೆ ಈ ಥರ ನಾನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಫೋಟೋ ವಿತ್ ಮೈ ಫಾದರ್. ಅಲ್ಲಿ ದೇಶಪಾಂಡೆ ಸ್ಕಿಲ್ಲಿಂಗಲ್ಲಿ ಜಾಯ್ನ್ ಆಗಿ ಬಂದಾಗ ಆನ್ Jan 2024 ಅವತ್ತಿನ ರಿಯಾಕ್ಷನ್ ಏನು, ಅವತ್ತಿನ ಫೇಸಲ್ಲಿ ಎಕ್ಸ್ಪ್ರೆಷನ್ ಏನು, ಅವತ್ತಿನ ಮನಸ್ಸಲ್ಲಿರೋ ಫೀಲಿಂಗ್ ಏನಂದರೆ, ಗುರು ನಾನು ಯಾಕೆ ಗುರು ಬರಬೇಕು ಇಲ್ಲಿಗೆ, ನಾನು ಯಾಕೆ ಗುರು ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಎಲ್ಲೋ ಆರಾಮಾಗಿ ತಾನೇ ಜಾಬ್ ಮಾಡ್ಕೊಳ್ಬೇಕಾಯ್ತು, ನಾನು ಯಾಕೆ ಬಂದಾಗಲೂ ಇಲ್ಲಿಗೆ ಅನ್ನೋ ಫೀಲಿಂಗ ನಾನಿತ್ತು ಅವಾಗ. ಆಮೇಲೆ ಅದೇನೋ ಬಣ್ಣದೇರ ಮಾಡಿ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡು, ಹಾಗೆ ನಮ್ಮ ದೊಡ್ಡ ಆಶೀರ್ವಾದ ತೊಗೊಂಡು, ದೇವ್ರ ಆಶೀರ್ವಾದ ತೊಗೊಂಡು ಹೆಂಗೆ ಬದಗಾಟು ಒಳಗೆ ಬಂದೆ. ಆಮೇಲೆ ನೋಡ್ರಿ ಕತೆ ಏನಾಗಿದೆ ಅಂತ. ಆಮೇಲೆ ಬಂದ ಮೇಲೆ ನಮಗೆ ಇದು ಹಾಸ್ಟೆಲ್ ರೂಮ್ ಕೊಟ್ಟರು. ಆ ರೂಮ್ ನಂಬರ್ ಬಂದು ಆ್ಯಕ್ಚುಲಿ S4 ಅಂತ. S4ಅಲ್ಲಿ ಎಷ್ಟು ನಾನು ಸೇರಿಸಿ ಒಂದು 12 ಜನ ಇದ್ದರು. ಅವರಲ್ಲಿ ನನಗೆ ಫಸ್ಟ್ ಪರಿಚಯ ಆಗಿ ಸ್ವಲ್ಪ ಕ್ಲೋಸ್ ಆಗಿದ್ದಂದರೆ ಇವರೇ, ಈ 4 ಜನ ಕ್ಲೋಸ್ ಆಗಿದ್ರು ಬೇಕಂತ ನನಗೆ. ಸೊ ಇವರೊಬ್ಬೊಬ್ಬರು ಸ್ಲೈಟ್ ಇಂಟ್ರೊಡಕ್ಷನ್ ಮಾಡಿಬಿಡ್ತೀನಿ. ಇಂಟ್ರೊಡಕ್ಷನ್ ಬರೀ ನೇಮ್ ಅಷ್ಟೇ ಅಲ್ಲ, ಅವ್ರು ಹೆಂಗೆ ಏನಂತ ಕ್ಲಿಯರ್ಟಾಗಿ ಹೇಳ್ತೀನಿ. ಸೊ ಅವ್ರ ಸಿಂಗಲ್ ಫೋಟೋ ಇದ್ದು ನಾನು ಹಾಕಿ ಹೇಳ್ತೀನಿ ನಿಮಗೆ. ಸೊ ಗಾಯ್ಸ್, ಹೀ ಈಸ್ ಮೇಧಾ ಶ್ರೀನಿವಾಸ್, ನಮ್ಮ ಹೊಸಪೇಟೆ ಹುಡುಗ. ಆ್ಯಂಡ್ ಹೀ ಈಸ್ ಫೇಮಸ್ಲಿ ನೋನ್ ಫಾರ್ ಬೀಯಿಂಗ್ ಅ ಡಿಸಿಪ್ಲಿನ್ ಲೀಡರ್ ಇನ್ ದ ಡೇಕ್ ಆಫ್ 17. ಆ್ಯಂಡ್ ಒಂದು ನನಗೆ ಇಷ್ಟ ಆಗೋದೇನು ಶ್ರೀನಿವಾಸ್ ಅಂದರೆ, ಹೀಸ್ ಕ್ವಾಲಿಟಿ ಆಫ್ ಬೀಯಿಂಗ್ ಲೀಡರ್ಶಿಪ್ ಅನ್ನೋ ಕ್ವಾಲಿಟಿ ತುಂಬ ಇಷ್ಟ ನನಗೆ. ಆ್ಯಂಡ್ ಹೀಸ್ ಅ ವೆರಿ ಹೆಲ್ಪಿಂಗ್ ನೇಚರ್ ತುಂಬ ಇದೆ ನನಗೆ. ಫ್ರೆಂಡ್ಸ್ ಅಂದರೆ ಬಂದರೆ ಆ್ಯಂಡ್ ಅಕೌಂಟ್ಸ್ ಪೀರಿಯಡಲ್ಲಿ ಮಾತ್ರ ಇವು ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಸಕ್ಕ ಹೆಲ್ಪ್ ಮಾಡೋದಂತ ನಾನು ಯಾವತ್ತೂ ಮರೆಯಂಗಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಮೇಧಾ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಯು ಆರ್ ಮೈ ಬ್ರದರ್ ಆ್ಯಂಡ್ ಲೆಟ್ ಫ್ರೆಂಡ್ಶಿಪ್ ಕಂಟಿನ್ಯೂ ಲೈಕ್ ದಿಸ್. ಆ್ಯಂಡ್ ಈತ ನಮ್ಮ ಹಿರ್ಕಲ್ ಹುಡುಗ ಶಿವರಾಜ, ಕರ್ನಾಟಕದ ಯುವರಾಜ. ನಮ್ಮ ಶಿವು ನಮ್ಮ ರೂಮಲ್ಲಿ ನಮ್ಮ 4 ಜನ ಫ್ರೆಂಡ್ಸ್ ಏನು ಇದ್ದಾವಲ್ಲ, ಅವರಲ್ಲಿ ಸ್ವಲ್ಪ ಭಾಳ ಸೆನ್ಸ್ ಆಫ್ ಹ್ಯೂಮರ್ ಇರೋನು. ಒಂದು ಕಾಮಿಡಿ ಟೈಮಿಂಗ್ ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ತಾನೆ. ಸೊ ಶಿವದು ಒಂದು ಕ್ವಾಲಿಟಿ ನಂಗೆ ಏನು ಇಷ್ಟ ಆಗುತ್ತಪ್ಪ ಅಂದರೆ, ಲೈಕ್ ಅಂದರೆ ಇವನು ಯಾವಾಗಲೂ ನೋಡು ಇವನು ಇದು ನಗ್ತಾ ಇರ್ತಾನೆ. ಜೊತೆಗೆ ಎಲ್ಲರೂ ಅಂದರೆ ಸುತ್ತಮುತ್ತ ಯಾರು ಇರ್ತಾರೋ ಎಲ್ಲರೂ ಅವ್ನು ಇದು ಬರೀ ಇದು ನಗ್ಸೋದೆಲ್ಲ ಮಾಡ್ತಾನೆ. ಅದು ತುಂಬ ಇಷ್ಟ ಆಗೋದು ನನಗೆ. ಆ್ಯಂಡ್ ಇನ್ನೊಂದು ವಾಟ್ ಐ ರಿಯಲಿ ಲೈಕ್ ಇನ್ ಶಿವು ಈಸ್, ನಾನು ಏನಾದ್ರು ತಪ್ಪು ಮಾಡಿದಾಗ, ನಾನು ಮಿಸ್ಟೇಕ್ ಮಾಡಿದಾಗ ಅವನು ಅದನ್ನು ನೋಟಿಸ್ ಮಾಡ್ತಾನೆ. ಬಟ್ ನೋಟಿಸ್ ಮಾಡಿದ್ರು ಸಹ ಅಲ್ಲಿ ಏನಾಗಿಲ್ಲವನು, ನಾನು ಎಲ್ಲಿ ಹೇಳ್ಬೇಕು ಕರೆಕ್ಟಾಗಿ ಗೊತ್ತಿರುತ್ತೆ ನನಗೆ. ಒಂದು ಯಾವುದಾದ್ರೂ ಒಂದು ಇದು ಪ್ರೈವೇಟ್ ಸ್ಪೇಸಾಗಿ ಕರ್ತಾನೆ ಹೇಳ್ತಾನೆ, ನೋಡಷ್ಟ ಹಿಂಗೆ ರಾಂಗ್ ಹೋಗುತ್ತೆ, ಹಂಗೆ ಮಾಡೋಕ್ಕೆ ಹೋಗಬೇಡ, ನಿನಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಈಸ್ ಆಫ್ ಮೈ ಬ್ರದರ್ ಫ್ರಮ್ ದ ಮದರ್ ಫಾರ್ ಮಿ. ಆ್ಯಂಡ್ ದ ಗೈ ವಾಸ್ ವೇರಿಂಗ್ ಕ್ಯಾಪ್. ಹೀಸ್ ನೇಮ್ ಈಸ್ ಬಸವರಾಜ್, ಹರಿಹರ ಹುಡುಗ, ಆ್ಯಂಡ್ ಫೇಮಸ್ಲಿ ನೋನ್ ಆಸ್ ಬಸಣ್ಣ. So he's so the one quality which I really like in Basana is very practical person and very friendly guy. And ಈ ಫ್ರೆಂಡ್ಸಿಗೆ ಹೆಂಗೆ ಪ್ರಯಾರಿಟೈಸ್ ಕೊಡ್ಬೇಕಂತ ಇವ್ನ ಕಲಿಬೇಕಂದ್ರೆ ಆ್ಯಕ್ಚುಲಿ. ಯಾಕಂದರೆ ಇಫ್ ಹಿ ರಿಯಲಿ ಲೈಕ್ಸ್ ಅ ಪರ್ಸನ್, ಹಿ ಲವ್ಸ್ ಟು ಪ್ರಯಾರಿಟೈಸ್ ಅ ಪರ್ಸನ್ ವೆರಿ ಮಚ್. ಅವನೇನು ತಿನ್ನೋಕೆ ಹೋದ ಅಂದರೆ ಹೀಲ್ ಮೇಕ್ ಶೋರ್ ಇವನ್ ಹೀಸ್ ಫ್ರೆಂಡ್ಸ್ ಕೂಡ ತಿಂತಾರೆ ಅನ್ನೋದನ್ನು ಅವನು ತುಂಬ ನೋಟಿಸ್ ಮಾಡ್ತಾನೆ. ಆ್ಯಂಡ್ ಇಟ್ಸ್ ವೆರಿ ಫುಡಿ ಗಾಯ್. ಆ್ಯಂಡ್ ಹ್ಯಾವ್ ಟು ಸೇ ಒನ್ ಥಿಂಗ್, ಹಾಸ್ಟೆಲಲ್ಲಿ ಇವನು 2-3 ಲೈಕ್ ಇಷ್ಟು ಕ್ಯಾರಿ ಬಂಚ್ ಆಫ್ ಸ್ನ್ಯಾಕ್ಸ್ ವಿಚ್ ಆರ್ ನಾಟ್ ಇವನ್ ಅಲೌಡ್. ಅದೆಲ್ಲ ಒಳಗಡೆ ಇದು ಹೆಂಗೆ ತೊಗೊಂಡ್ಬರ್ತಾನೋ ಗೊತ್ತಿಲ್ಲ, ಸ್ನ್ಯಾಕ್ಸ್ ತೊಗೊಂಡ್ಬರ್ತಿದ್ದ. ಆದರೆ ಅವನೊಬ್ಬರು ತಿಂತಿಲ್ಲ, ಎಲ್ಲರಿಗೂ ಅವನಿದ್ದು ಹಂಚಿದ್ದ. ಸೊ ನಂಗೆ ಅದು ಇಷ್ಟ. ಸೊ ಹಿ ವಾಸ್ ಲೈಕ್ ಎನ್ ಆಂಟಿಡೇಟ್ ಆಫ್ DET and even now also, and a very good friend of mine. And last but not the least, ಇವನ ಹೆಸರು ಬಂದು ಭರತ್ ಅಂತೇಳಿ. ಇವನಿಗೆ ದೊಡ್ಡ ಹೆಸರು ಐತೆ ಮೊಬ್ಬು ಅಂತ. ಯಾಕಂದರೆ ಈ ನಮ್ಮ ಕ್ಲಾಸಲ್ಲಿ ಬರೀ ಮಕ್ಕೊತಿದ್ದವನು ಪಾಠ ಮಾಡಬೇಕಾದ್ರೆ. ಆದರೆ ಇವನು ಒಳ್ಳೆಯವನು, ತುಂಬ ಒಳ್ಳೆಯವನು, ತುಂಬ ಒಳ್ಳೆ ಫ್ರೆಂಡು. ಅಂದರೆ ಒಳ್ಳೆ ಫ್ರೆಂಡ್ ಅನ್ನೋಕ್ಕಿಂತ ಒಂದು ಒಳ್ಳೆ ಕಂಪ್ಯಾನಿಯನ್ ಭರತ. ಅಂದರೆ ಹೆಂಗೆ ಅಂದರೆ, ಇವಾಗ ನಿನಗೊಂದು ಕ್ಯಾಟಿಕ್ ಕಂಪ್ಯಾನಿಯನ್ ಬೇಕು,
ಯಾವ ಥರ ನೀನು ಸ್ವಲ್ಪ ಭಾಳ ಇದು ಕಂಫರ್ಟಬಲ್ ಆಗಿ ಸ್ವಲ್ಪ ಕೂತ್ಕೊಂಡು ನೀನು ಒಂದರಿಗೆ ಒಂದು ಚಾಯ್ ಬಿಸ್ಕೆಟ್ ಇಟ್ಕೊಂಡು ಯಾವ ಥರ ಮಾತಾಡ್ಬೇಕು ಅನಿಸ್ದಾಗ ಸೊ ವಿಲ್ ಗೋ ಫಾರ್ ಅ ಭರತ್. ಯಾಕಂದರೆ ಈಸ್ ಅ ಒನ್ ಅಂದರೆ ಈಸ್ ಅ ಒನ್ ಹೂಮ್ ಐ ಫೀಲ್ ಅಂದರೆ ಈಸ್ ಒನ್ ಆಫ್ ದೋಸ್ ಪರ್ಸನ್ಸ್ ಹೂಮ್ ಐ ಫೀಲ್ ವೆರಿ ಮಚ್ ಕಂಫರ್ಟಬಲ್ ಟು ಸ್ಪೀಕ್. ಏನು ಬೇಗ ಮಾತಾಡೋದು. ಸೊ ಇಬ್ಬರು ನಾವು ಹಂಗೆ ಸ್ವಲ್ಪ ಇದು ಜಗಳ ಆಡ್ಕೊತ ಹಂಗೆ ಒಬ್ರು ಕಾಡ್ಕೊತ ಹಂಗೆ ನಾವು ಚೆನ್ನಾಗಿದ್ದಿಬ್ರು. ಸೊ ಈಸ್ ಒನ್ ಆಫ್ ದೋಸ್ ಫ್ರೆಂಡ್ಸ್ ಹೂಮ್ ವಿ ಲವ್ ಟು ಸ್ಪೆಂಡ್ ಮಚ್ ಆ್ಯಂಡ್ ಲವ್ ಟು ಆ್ಯಂಡ್ ಐ ಪರ್ಸನ್ ಲವ್ ಟು ಟಾಕ್ ಮಚ್ ಟು ಹಿಮ್. ಯಾಕಂದರೆ ಇವನ ಹತ್ರ ಮಾತಾಡೋಕೆ ಕೂತ್ಕೊಂಡ್ಬಿಟ್ರೆ ಇವು ನಮಗೆ ತುಂಬ ಇಷ್ಟ ಆಗ್ಬಿಡ್ತಾನೆ. ಸೊ ಈಸ್ ಲೈಕ್ ದ್ಯಾಟ್ ಮೊಪ್ಪು. ಸೊ ಇದು ಇಂಟ್ರೊಡಕ್ಷನ್ನು. ಇದು ನಮ್ಮ ಫ್ರೆಂಡ್ಸು. ಸೊ ಇಲ್ಲಿಗೆ ವೀಡಿಯೋ ಭಾಳಾಗಿ ಆಗಿತ್ತು, ಲ್ಯಾಗ್ ಆಗಬೇಡ. ಸೊ ಓಪನಾಗಿ ಎಪಿಸೋಡ್ ಸುತ್ತಿಲ್ಲ. ಸೊ ದಿಸ್ ವಾಸ್ ಸೆಕೆಂಡ್ ಆಫ್ ದೇಶಪಾಂಡೆ ಆ್ಯಂಡ್ ವಿ ಹ್ಯಾಡ್ ಔಟಿಂಗ್. ಅವತ್ತು ನಾವು ಔಟಿಂಗ್ ಹೋಗೋ ಮುಂಚೆ ನಾವು ಅಲ್ಲಿ KFC ಹೋಗಿ ನಾವು ಅಲ್ಲಿ ಹೊತ್ತಿದ್ದು ನಾಷ್ಟಕ್ಕೆ ಇಷ್ಟ ಮಾಡಿಕೊಂಡು ಎಲ್ಲಿ ಹೋಗೋಣ ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ತಗೊಂಡ್ರೆ ಸೆಲ್ಫಿ ಅದು. ಆ್ಯಂಡ್ ಫೈನಲಿ ವಿ ಹ್ಯಾಡ್ 3 days ಆಫ್ ಓರಿಯಂಟೇಷನ್. ಇಟ್ ವಾಸ್ ದ ಫಸ್ಟ್ ಡೇ ಆ್ಯಂಡ್ ವಿ ವರ್ ಲೈಕ್ ಹೂ. ಯಾವ ರೀತಿಲಿ ಯಾವ ವಿಧಗಳಲ್ಲಿ ಎಂಜಾಯ್ ಮಾಡ್ಬೇಕಾ ಎಲ್ಲ ವಿಧಿಗಳಲ್ಲೂ ಎಲ್ಲ ರೀತಿನ ಫುಲ್ ನಾವು ಇದು ಎಂಜಾಯ್ ಮಾಡಿದ್ವಿ ಫಸ್ಟ್ 3 days. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೇನು ಸಣ್ಣ ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಏನು ಅಂತ ಹೇಳೋಂಗಿಲ್ಲ, ನೀವೇ ನೋಡಿರಿ. ಆ ಸರ್ಪ್ರೈಸ್ ಪರ್ಸನ್ನು ನಮ್ಮ DK70 ಬಗ್ಗೆ, ನಮ್ಮ ಮೋಟಿವೇಶನ್ ಕ್ಲಾಸ್ ಬಗ್ಗೆ ಏನು ಹೇಳಿದ್ದಾರೆ ನಾನು ಹೇಳೋಂಗಿಲ್ಲ. ನೀವೇ ನಿಮ್ಮ ಕಣ್ಣಾಕಿರೋ ನೋಡಿ ಕೇಳ್ಬಿಡಿ. Hello everyone, I'm Lavanya from Selection and Orientation Department. So coming to last year DKF17 batch, the best batch in last year. So I done that orientation for that DKF17 and 18 batch was there at the same time. And really it was like for me it is a very memorable batch. For example, I remember many students from DKF17 in that Adarsh, Bhagyashri, Nikita, and I remember Harshavardhan for his very best dance. And I always grateful that I'm also part of a DKF17 batch. All the best guys, and I always remember your batch for the best orientation as well as that fun days which I be with you guys and all. Thank you so much and keep rocking guys, always love you so much. ಸೊ ನಾವೀಗ ಡ್ಯಾನ್ಸ್ ಮಾಡೋಕ್ಕಾದ್ರೆ ಒಬ್ಬರು ಹಿಂಗೆ ಪಾಸ್ ಆದ್ರೆ ನೋಡಿದ್ರ ಹಿಂಗೆ ಇದು ರೈಟ್ ಸೈಡ್ ಒಬ್ಬರು ಪಾಸ್ ಆದ್ರೆ ಗೊತ್ತಾ, ಅವರೇ ನಮ್ಮ ಮ್ಯಾನೇಜರು. ಹೀಸ್ ನೇಮ್ ಈಸ್ ಮನೋಜ್ ಗಾರ್ಗಾದ್ ಮತ್ತಂತ. ಆ್ಯಂಡ್ ಅವ್ರಿಗೆ ನಮಗೆ ಏನು ಸಂಬಂಧ, ಅವರಿಗೆ ದೇಶಪಾಂಡೆ ಸ್ಟೂಡೆಂಟ್ಗೆ ಏನು ಸಂಬಂಧ, ಆ್ಯಂಡ್ ಅವರಿಂದ ನಮಗೆ ಜಾಬ್ ಆಗಿದೆ, ಅದು ಹೆಂಗೆ ಜಾಬ್ ಅದು. ಸೊ ಅದೆಲ್ಲ ನಮಗೆ ಇವಾಗ ಹೇಳಲ್ಲ, ಯಾಕಂದರೆ ವೀಡಿಯೋ ತುಂಬ ಲ್ಯಾಗ್ ಆಯಿತು. ಸೊ ಐಮ್ ಡಿವೈಡಿಂಗ್ ಇನ್ 2 parts. ಸೊ ನಾನು 2 parts ಆಗಿ ಹೇಳ್ತೀನಿ. ಸೊ ದ್ಯಾಟ್ ವಿಲ್ ಬಿ ರಿವೀಲ್ಡ್ ಇನ್ ದ ಪಾರ್ಟ್ 2. ತುಂಬ ಸರ್ಪ್ರೈಸಸ್ ಪ್ಲ್ಯಾನ್ ಮಾಡೋಕ್ಕಾಗ್ತೀನಿ ಆ್ಯಕ್ಚುಲಿ. ಸೊ ಇಫ್ ಗಾಡ್ಸ್ ಗ್ರೇಸ್ ಎಲ್ಲ ಆದರೆ ಪಾರ್ಟ್ 2 ನಾನು ಸ್ವಲ್ಪ ಸರ್ಪ್ರೈಸ್ ಪ್ಲೇ ಮಾಡ್ತೀನಿ. ಸೊ ಯಾ ಎಂಜಾಯ್.